ಸಚಿನ್ ತೆಂಡೂಲ್ಕರ್ ಅಂತ ಅಂದರೆ ನಿಜಕ್ಕೂ ಭಾರತೀಯ ಕ್ರಿಕೆಟ್ನಲ್ಲಿ ಅವರ ಹೆಸರು ದಶಕಗಳ ಕಾಲ ಒಂದು ಅಚ್ಚಳಿಯದ ದಾಖಲೆಯಾಗಿ ಉಳಿದಿತ್ತು. ಆದರೆ ಈಗ ಕೇವಲ 15 ವರ್ಷದ ಪುಟ್ಟ ಬಾಲಕ, ಒಬ್ಬ ಬಾಲಕ ಆ ದಾಖಲೆಯನ್ನೇ ಪುಡಿ ಮಾಡಿದ್ದಾನೆ. ಈತನನ್ನ ವಂಡರ್ ಕಿಡ್ ಅಂತ ಕರೆಯೋದಾ ಅಥವಾ ಏನಂತ ಕರೆಯೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿಗೇನೆ ಸಾಕಷ್ಟು ಸಾಧನೆಗಳನ್ನು ಈತ ಮಾಡ್ಕೊಂಡು ಬಂದಿದ್ದಾನೆ. ನಾವು IPL ಇಂದಲೂ ಕೂಡ ನೋಡ್ತಾ ಇದ್ದೀವಿ. ಯಾರೇ ಆಗಿರ್ಬೋದು, ಎದುರಾಳಿ ಯಾರೇ ಬೌಲರ್ ಇರ್ಬೋದು, ಅದು ಬುಮ್ರಾ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರನ್ನು ಆ ವ್ಯಕ್ತಿ ಯಾರು ಅಂತ ಆತ ನೋಡಿ ಪ್ರೆಷರ್ನ ಆತ ಕ್ರಿಯೇಟ್ ಮಾಡ್ಕೊಳ್ಳೋದಿಲ್ಲ. ಬದಲಿಗೆ ಆತ ತಾನು ಆಡಿದ್ದೇ ಆಟ ಅಂತ ಸತತವಾಗಿ ಗೆದ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಹೀಗಾಗಿ ಈತನನ್ನು ಕಟ್ಟಾಕೋದು ಹೇಗೆ, ಈತನ ಬ್ಯಾಟಿಂಗ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಬೌಲರ್ಗಳಿಗೆ ಒಂದು ಗುಪ್ತ ಮಂತ್ರವನ್ನು ಕೂಡ ನೀಡಿದ್ದಾರಂತೆ. ಇದೆಲ್ಲವನ್ನು ಕೂಡ ಇವತ್ತಿನ DNA 5ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಕ್ರಿಕೆಟ್ ವಿಸ್ಮಯದ ಕಂಪ್ಲೀಟ್ ಡೀಟೇಲ್ಸ್ ಇದು. ಬುಮ್ರಾ ಹಾಗೂ ಕಮಿನ್ಸ್ಗೆ ಬೆವರಿಳಿಸಿದ ವಂಡರ್ ಕಿಡ್. ಬುಮ್ರಾ ಹಾಗೂ ಪ್ಯಾಟ್ ಕಮಿನ್ಸ್ಗೆ ನಾವು ನೋಡಿದ್ವಿ, IPLನಲ್ಲೇ ನೋಡಿದ್ವಿ ಯಾವ ರೀತಿ ಅಂದರೆ, ಬುಮ್ರಾ ಹಾಗೆ ಸೂರ್ಯವಂಶಿ ಅಪೋಸಿಟ್ ಆಗಿ ಬರ್ತಾ ಇದ್ದಾರೆ ಅಂತ ಅಂದಾಗ ನಾವು ಅಂದ್ಕೊಂಡಿದ್ವಿ ಯಾವ ರೀತಿ ಆಗ್ಬೋದು ಇದು ಅಂತ. ಬಟ್ ಬುಮ್ರಾ ಅವರು ಎಸ್ತಿರುವಂತಹ ಫಸ್ಟ್ ಚೆಂಡನ್ನೇ ಇವರು 6 ಬಾರಿಸ್ತಾರೆ. ಇದರಿಂದ ಬುಮ್ರಾನೇ ಸ್ವತಃ ಶಾಕ್ ಆಗಿ ನಿಂತ್ಕೊಂಡಿರುವಂಥ ದೃಶ್ಯಗಳನ್ನು ನಾವು ಗಮನಿಸಿದ್ವಿ IPLನಲ್ಲಿ. ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ ಅತಿ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಪಾತ್ರರಾಗಿದ್ದಾರೆ. IPLನಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಪ್ಯಾಟ್ ಕಮಿನ್ಸ್ ಅವರಂತಹ ವಿಶ್ವಶ್ರೇಷ್ಠ ವೇಗಿಗಳ ಬೆವರಿಳಿಸಿದ್ದಾನೆ ಈತ. ವಿಶ್ವದ ನಂಬರ್ 1 ಬೌಲರ್ಗಳ ವಿರುದ್ಧವೂ ಕೂಡ ಯಾವುದೇ ಭಯವಿಲ್ಲದೆ ಮೊದಲ ಎಸೆತಗಳನ್ನೇ ಸಿಕ್ಸರ್ಗೆ ಅಟ್ಟೋ ಮೂಲಕ ಅಂಜದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ವೈಭವ್. ಯಾವ ಬೌಲರ್ ಕಂಡ್ರೂ ಕೂಡ ನನಗೆ ಭಯ ಇಲ್ಲ ಅಂತ ಧೀರತನದಿಂದ ಗುಡುಗಿದ್ದಾನೆ. ಈತನ ಅದ್ಭುತ ಬ್ಯಾಟಿಂಗ್ ಶೈಲಿ ಹಾಗೂ ಅಪ್ರತಿಮ ಆತ್ಮವಿಶ್ವಾಸಕ್ಕೆ ವಿದೇಶಿ ಆಟಗಾರರು ಸಹ ಫಿದಾ ಆಗಿದ್ದಾರೆ. ಅಂದರೆ ಜೋಸ್ ಬಟ್ಲರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನನ್ನ ದಾಖಲೆಯನ್ನ ಯಾರಾದರೂ ಮುರಿತಾರೆ ಅಂತ ಅಂದರೆ ಅದು ಕೇವಲ ವೈಭವ್ ಸೂರ್ಯವಂಶಿಗೆ ಮಾತ್ರ ಸಾಧ್ಯ ಅಂತ ಅವರು ತಿಳಿಸಿದ್ರು. ಹೀಗಾಗಿ ನಿಜಕ್ಕೂ ವೈಭವ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರಲಿ. ಹಾಗೆ ಸೂರ್ಯವಂಶಿಯನ್ನು ತಡೆಯೋದಕ್ಕೆ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದಾರಂತೆ. ಅಂದರೆ ಟಿಪ್ಸ್ ಕೊಟ್ಟಿದ್ದಾರೆ ಬೌಲರ್ಸ್ಗಳಿಗೆ. ವೈಭವ್ ಮುಂದೆ ಯಾವುದೇ ಕಾರಣಕ್ಕೂ ನೀವು ಡಿಫೆನ್ಸಿಂಗ್ ಬೌಲಿಂಗ್ ಮಾಡಬೇಡಿ, ಡಿಫೆನ್ಸಿಂಗ್ ಬೌಲಿಂಗ್ ಮಾಡಿದರೆ ನೀವು ಮಣ್ಣು ಮುಕ್ಕೋದು ಖಚಿತ. ಬದಲಿಗೆ ಅವರ ಮೇಲೆ ಪ್ರತಿದಾಳಿಯನ್ನು ನಡೆಸಬೇಕು ನೀವು ಅಂತ. ವೈಭವ್ ಸೂರ್ಯವಂಶಿಯವರ ವಿಧ್ವಂಸಕ ಬ್ಯಾಟಿಂಗ್ಗೆ ಬ್ರೇಕ್ ಹಾಕೋದು ಹೇಗೆ ಅಂತ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಒಂದು ಮಹತ್ವದ ಸಲಹೆಯನ್ನು ನೀಡಿದ್ದಾರೆ. ವೈಭವ್ ಮುಂದೆ ನೀವೇನಾದ್ರು ಡಿಫೆನ್ಸಿಂಗ್ ರಕ್ಷಣಾತ್ಮಕವಾಗಿ ಬೌಲಿಂಗ್ ಮಾಡಿದ್ರೆ ಚೆಂಡು ಮೈದಾನದ ಆಚೆ ಹೋಗೋದು ಗ್ಯಾರಂಟಿ, ಸಿಕ್ಸ್ ಹೋಗೇ ಹೋಗುತ್ತೆ. ವೈಭವ್ನ ಕಟ್ಟಿ ಹಾಕೋದಕ್ಕೆ ಬೌಲರ್ಗಳು ಕೂಡ ಪ್ರತಿದಾಳಿಯನ್ನು ನಡೆಸಬೇಕು. ಹಾಗೆ ಸಿಕ್ಸರ್ ಹೊಡೆದ್ರೂ ಕೂಡ ಧೃತಿಗೆಡದೆ ವಿಕೆಟ್ ಪಡೆಯೋದಕ್ಕೆ ನೀವು ಪ್ರಯತ್ನಿಸಬೇಕು ಅಂತ ಬಜ್ಜಿ ತಿಳಿಸಿದ್ದಾರೆ. ಈ ಚಿಕ್ಕ ವಯಸ್ಸಲ್ಲೇ ಇಡೀ ವಿಶ್ವ ಕ್ರಿಕೆಟನ್ನು ಆಳುವಂತಹ ಶಕ್ತಿ ವೈಭವ್ಗಿದೆ ಅಂತ ಅವರು ಹಾಡಿ ಹೊಗಳಿದ್ದಾರೆ. ಹಾಗೆ ಈಗ ಮತ್ತೊಂದು ಕಡೆ ವೈಭವ್ ಅವರ ಪ್ರೊಫೆಷನಲ್ ಲೈಫ್ ನಾವು ನೋಡಿದ್ವಿ, ಯಾವ ರೀತಿ ಆಟ ಆಡಿದ್ರು ಎಲ್ಲ ಅಂತ. ಈಗ ಅವರ ಆಸ್ತಿ ವಿಚಾರ ಕೂಡ ಚರ್ಚೆಗೆ ಬಂದಿದೆ. 15ನೇ ವಯಸ್ಸಿಗೆ 10 ಕೋಟಿ ಆಸ್ತಿಯ ಒಡೆಯ ಈತ ವೈಭವ್ ಸೂರ್ಯವಂಶಿ. ಕೇವಲ ಮೈದಾನದಲ್ಲಷ್ಟೇ ಅಲ್ಲದೆ ಬ್ರ್ಯಾಂಡ್ ಮಾರುಕಟ್ಟೆಯಲ್ಲೂ ಕೂಡ ಸಖತ್ ಹವಾ ಸೃಷ್ಟಿಸ್ತಾ ಇದ್ದು, ಕೇವಲ 15ನೇ ವಯಸ್ಸಿಗೆ ಸುಮಾರು 7 ರಿಂದ 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯನಾಗೋ ಮೂಲಕ ಕಮರ್ಷಿಯಲ್ ಲೋಕದಲ್ಲೂ ಕೂಡ ಮಿನಿ ಸಚಿನ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ಪ್ರತಿ ಜಾಹೀರಾತು ಒಪ್ಪಂದಕ್ಕೆ 1 ಕೋಟಿಗೂ ಅಧಿಕ ಶುಲ್ಕವನ್ನು ಪಡಿತಾ ಇರುವಂತಹ ಈ ಯುವ ಸ್ಟಾರ್ ಆಟಗಾರನ ಹಿಂದೆ ಗೂಗಲ್ ಪೇ ಆಗಿರ್ಬೋದು, ಕಾಂಪ್ಲಾನ್ ಅಂತಹ ಒಂದು ದೈತ್ಯ ಬ್ರ್ಯಾಂಡ್ಗಳು ಬಿದ್ದಿದ್ದು ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದೆ. ಅಷ್ಟೇ ಅಲ್ಲದೆ SS ಕಂಪನಿ ವೈಭವ್ ಸೂರ್ಯವಂಶಿ ಎಡಿಷನ್ ಬ್ಯಾಟ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಜಾರ್ಖಂಡ್ ಸರ್ಕಾರ ಕೂಡ ತಮ್ಮ ಆರೋಗ್ಯ ಇಲಾಖೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈತನನ್ನ ನೇಮಿಸಿರೋದು ಯುವ ಕ್ರಿಕೆಟಿಗನ ಜನಪ್ರಿಯತೆಗೆ ಸಾಕ್ಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ಭಾರತೀಯ ಕ್ರಿಕೆಟ್ಗೆ ಒಬ್ಬ ಹೊಸ ಸೂರ್ಯ ಉದಯಿಸಿದ್ದಾನೆ. ವೈಭವ್ ಸೂರ್ಯವಂಶಿ ಕೇವಲ ಒಬ್ಬ ಆಟಗಾರನಲ್ಲ, ನಮ್ಮ ಭಾರತದ ಹೆಮ್ಮೆ. ಇದೇ ರೀತಿ ಆತನ ಆಟ ಸಾಗಲಿ ಅಂತ ನಾವು ಕೂಡ ಹಾರೈಸೋಣ.